ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಈ ಮಳೆಗೆ ಮತ್ತೆ ಮೋಡ ಎಲ್ಲ ಕವಿದಿರೋದ್ರಿಂದ ಸ್ವಲ್ಪ ಚಳಿ ಚಳಿ ಎಲ್ಲ ಆಗ್ತಾ ಇದೆ ಅಲ್ವಾ. ಆಷಾಢದ ಗಾಳಿ ಚಳಿ ತಣ್ಣಗಿರೋದ್ರಿಂದ ನಾವು ಚಳಿಗೆ ಒಂದು ವಡೆ ಮಾಡ್ಕೊಳ್ಳೋಣ ಅಂತ ಈ ಹೊರಗಡೆಯಿಂದ ಎಲ್ಲ ಕೆಲಸ ಮಾಡಿ ಬಂದಾಗ ಮನೆಯಲ್ಲಿ ಈ ರೀತಿ ವಡೆ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತೀರಾ. ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು. ಅದರಿಂದ ತುಂಬ ಸಿಂಪಲ್ ಆಗಿ ನಾವು ಹೇಗೆ ವಡೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡು ಇದಕ್ಕೆ 300 ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ. 300 ಗ್ರಾಮ್ ಆದರೆ ಒಂದು 30 ವಡೆಗಳಾಗುತ್ತೆ. 300 ಗ್ರಾಮ್ ಕಡಲೆಬೇಳೆ ತೊಗೊಂಡು 3ರಿಂದ 4 ಸಲ ನೀಟಾಗಿ ಆ ಪೌಡ್ರದು ಏನು ಎಲ್ಲ ಬಣ್ಣ ಬರುತ್ತಲ್ವ, ಬಣ್ಣ ಹೋಗೋವರೆಗೂ ನೀಟಾಗಿ ತೊಳೆದು ನಾನು ಕಡಲೆಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡು ನೆನೆಸ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಕೂಡ ಹಾಕಿ ನೆನೆಸ್ತಾ ಇದ್ದೀನಿ. ಅಕ್ಕಿ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಇವಾಗ ನೋಡಿ 1 ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು. 1 ಗಂಟೆಗಳ ಕಾಲ ನೆಂದ ಮೇಲೆ ಈ ಬೇಳೆಯಿಂದ ನಾವು ನೀರನ್ನ ಪೂರ್ತಿಯಾಗಿ ಬಸ್ತಿಟ್ಕೊಂಬಿಡೋಣ. ನೀರು ಬಸ್ಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಬೇರೆ ಏನು ಸೇರಿಸ್ತಾ ಇಲ್ಲ. ನಾನು ಏನು ನೆನೆಸ್ಕೊಂಡಿದ್ದೆ ಕಡಲೆಬೇಳೆ ಮತ್ತೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಾಕೊಂಡು ನೆನೆಸ್ಕೊಂಡಿರೋದು. ಇದನ್ನ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ವಡೆಗೆ ನಾವು ಯಾವಾಗ್ಲೂ ತರ್ತರಿಯಾಗಿ ರುಬ್ಕೋಬೇಕು. ತುಂಬಾ ನುಣ್ಣಗೆಲ್ಲ ರುಬ್ಕೋಬಾರ್ದು. ನುಣ್ಣಗೆ ರುಬ್ಕೊಂಡ್ರೆ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ವಡೆ. ಈ ರೀತಿ ಕಡಲೆಬೇಳೆ ಒಂದೊಂದು ಉಳ್ಕೋಬೇಕು. ಅದೇ ತರ ಅದು ಬಾಯಿಗೆ ಹಾಕೊಂಡ್ರೆ ಅದು ಸಿಗ್ಬೇಕು. ಆ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ಎಲ್ಲಾ ಕಡಲೆಬೇಳೆನ ನಾನಿಲ್ಲಿ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಮತ್ತೆ ಇದೇ ಮಿಕ್ಸಿ ಜಾರ್ ತಗೊಂಡು ಇವಾಗ ನಾನು ಈ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿರೋ ಅಂಥದ್ದು ಹಾಕೊಂಡಿದ್ದೀನಿ. ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಒಂದು 5 ಹಾಕೊಂಡಿದ್ದೀನಿ. ಮತ್ತೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ನಾನು ತರ್ತರಿಯಾಗಿ ರುಬ್ಕೋಬೇಕಂದ್ರೆ ಒಂದ್ಸಲಿ ಜರ್ರ ಅನ್ಸ್ಕೊಂಡ್ರೆ ಸಾಕು. ಮಿಕ್ಸಿ ಜಾರಲ್ಲಿ ಅಷ್ಟು ಸಾಕು. ಯಾಕೆಂದ್ರೆ ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಲ್ವಾ, ತುಂಬಾ ನುಣ್ಣಗೆ ರುಬ್ಬೋದು ಬೇಡ. ಇದನ್ನ ಈ ರೀತಿಯಾಗಿ ನಾನು ರುಬ್ಕೊಂಡು ಇದನ್ನ ಮತ್ತೆ ಕಡಲೆಬೇಳೆ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಹಿಟ್ಟಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಸಬ್ಬಕ್ಕಿ ಸೊಪ್ಪು. ಇದನ್ನ 1 ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪನ್ನ ನಾನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಪೌಡ್ರು ಹಾಕ್ಕೊಂಡಿದ್ದೀನಿ. ನಾನು ಅಚ್ಚ ಖಾರದ ಪುಡಿ ಎಲ್ಲ ಏನು ಸೇರಿಸ್ತಲ್ಲ, ಅದರಿಂದ ಮೆಣಸು ಪೌಡ್ರನ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಚಳಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈ ವಡೆ ನಾವು ಎಷ್ಟು ಮಾಡ್ಕೊಂಡಿದ್ದೀವಿ ಅಲ್ವಾ ಹಿಟ್ಟು, ಇದಕ್ಕೆ ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾನು ಏನು ಮಸಾಲೆ ಎಲ್ಲ ಈ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಕೊಂಡ್ವಿ ಅಲ್ವಾ, ಅದು ಮತ್ತು ಉಪ್ಪು ಪೆಪ್ಪರ್ ಪೌಡ್ರ್ ಎಲ್ಲ ಕಡೆನೂ ಹೊಂದ್ಕೋಬೇಕು. ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಒಂದು ಹದವಾಗಿದೆ. ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಈ ರೀತಿಯಾಗಿ ವಡೆನ ತಟ್ಕೊಳ್ಳೋಕ್ಕೆ ಹಿಟ್ಟು ರೆಡಿ ಆಗಿದೆ. ನಾವು ಒಂದು ಸ್ವಲ್ಪ ಕೂಡ ನೀರನ್ನ ಸೇರಿಸಬಾರ್ದು. ನೀರು ಸೇರಿಸಿದ್ರೆ ಏನಾಗುತ್ತೆ, ತೆಳ್ಳಗಾಗ್ಬಿಡುತ್ತೆ, ವಡೆ ತಟ್ಟಕ್ಕಾಗಲ್ಲ. ನೀರು ಸೇರಿಸ್ತೇನೆ ನಾವು ಡ್ರೈ ಆಗಿ ರುಬ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸ್ಟವ್ ಹಚ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆನಲ್ಲಿ ಅರ್ಧ ಲೀಟ್ರ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ಈ ಕಾದಿರೋಂಥ ಎಣ್ಣೆಗೆ ಅಂದರೆ ಬಿಸಿ ಆಗಿರೋಂಥ ಎಣ್ಣೆಗೆ ನಾನು ಒಂದೊಂದೇ ವಡೆಗಳನ್ನ ಈ ರೀತಿಯಾಗಿ ತಟ್ಬಿಟ್ಟು ಹಾಕೋತಾ ಇದ್ದೀನಿ. ಹೊಸ್ದಾಗಿ ಅಡುಗೆ ಕಲಿತಾ ಇರೋರು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಎಣ್ಣೆಗೆ ವಡೆನ ಬಿಟ್ಕೋಬೇಕಾಗುತ್ತೆ. ಆಮೇಲೆ ಉರಿನೂ ಅಷ್ಟೇ, ನಾವು ಸ್ಟವ್ ಮೀಡಿಯಂ ಫ್ಲೇಮ್ ಬೇಕಾ ಹೈ ಫ್ಲೇಮ್ ಬೇಕಾ ಅದು ನೋಡಿಕೊಂಡು ನಾವು ಚೇಂಜ್ ಮಾಡ್ಕೋತಾ ಇರಬೇಕಾಗುತ್ತೆ. ಈ ಎಣ್ಣೆ ಏನಾದ್ರು ಚೆನ್ನಾಗಿ ಕಾದಿದ್ರೆ ನಾವು ವಡೆ ಬಿಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ವಡೆಗಳು ಮೇಲೆಲ್ಲ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಅದರಿಂದ ನಾವು ಉರಿನ ನೋಡಿಕೊಂಡು ಸ್ಟವ್ನ ಕಡಿಮೆ ಮಾಡ್ಕೊಳ್ಳೋದಾ ಜಾಸ್ತಿ ಮಾಡ್ಕೋತಾ ಇರಬೇಕಾಗುತ್ತೆ. ಆ ಕಡೆ ಒಂದು ಸ್ವಲ್ಪ ಗಮನ ಇರಲಿ. ಅಡುಗೆ ಕಲಿತಿರೋರು ಯಾವಾಗಲೂ ಅಷ್ಟೇ ಕೈಯೆಲ್ಲ ಸುಟ್ಕೋಬೇಡಿ. ಸ್ವಲ್ಪ ನಿಧಾನಕ್ಕಾದ್ರೂ ಆಗುತ್ತೆ. ಸ್ಟವ್ ಉರಿ ಕಡಿಮೆ ಮಾಡಿಕೊಂಡು ಮಾಡ್ಕೊಳ್ಳಿ. ಯಾವ ಅಡುಗೆನೂ ಕೆಟ್ಟೋಗಲ್ಲ. ಒಂದು ದಿವಸ ಕೆಟ್ಟೋದ್ರು 2ನೇ ದಿವಸಕ್ಕೆ ತುಂಬ ಚೆನ್ನಾಗೇ ಬರುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ನಾನು ವಡೆಗಳು ಎಲ್ಲದನ್ನು ನಾನು 2 ಸೈಡು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡು ಈ ರೀತಿಯಾಗಿ ಎತ್ಕೋತಾ ಇದ್ದೀನಿ. ಒಳ್ಳೆ ಬಣ್ಣ ಬಂದಿದೆ, ಚೆನ್ನಾಗಿ ಕೂಡ ವಡೆಗಳು ಬರ್ತಾ ಇದೆ. ಒಂದು ಸ್ವಲ್ಪ ಕಟ್ಟಾಗ್ತಿಲ್ಲ, ಏನಿಲ್ಲ. ನಾವು ನೀರೆಲ್ಲ ಜಾಸ್ತಿ ಹಾಕೊಂಡು ರುಬ್ಕೊಂಡ್ಬಿಟ್ಟಿದ್ರೆ ಕಟ್ಟಾಗ್ಬಿಡ್ತಾ ಇತ್ತು. ನೋಡಿ ಈ ರೀತಿಯಾಗಿ ನೀಟಾಗಿ ವಡೆಗಳನ್ನ ನಾನು ಮತ್ತೆ ಎಲ್ಲ ಹಿಟ್ಟನ್ನು ನಾನು ವಡೆಗಳನ್ನ ಮಾಡಿಕೊಂಡು 2 ಸೈಡನ್ನು ನಾನು ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾವು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ವಡೆನ. ತುಂಬ ಚೆನ್ನಾಗಿರುತ್ತೆ. ಬಣ್ಣ ಚೇಂಜ್ ಆಗಬೇಕು, ತುಂಬ ಸೀಸ್ಲೂಬಾರ್ದು, ಅಂದರೆ ತುಂಬ ಸುಟ್ಟೋಗ್ಬಾರ್ದು, ಬಣ್ಣ ಕಪ್ಪು ಬಣ್ಣ ಬರಬಾರ್ದು. ಅಲ್ಲಿವರೆಗೂ ನೋಡಿಕೊಂಡು ನಾವು ಈ ರೀತಿಯಾಗಿ ವಡೆಗಳನ್ನ ಬೇಯಿಸ್ಕೋಬೇಕಾಗುತ್ತೆ. ಎಲ್ಲ ವಡೆನ ನಾನು ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಈಗ ಹೊರಗಡೆಯಿಂದ ಸಾಕಾಗಿ ಬಂದಿರ್ತಾರೆ ಕೆಲಸ ಮಾಡಿಕೊಂಡು, ಮತ್ತೆ ಚಳಿ ಬೇರೆ ಆಗ್ತಾ ಇದೆ, ಮಳೆ ಬೇರೆ ಸ್ವಲ್ಪ ಹನಿತಾ ಇದೆ ಅಲ್ವಾ. ಈ ರೀತಿಯಾಗಿ ಮನೆಯಲ್ಲೇ ವಡೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ವಡೆಗಳನ್ನ ನಾನು ಬೇಯಿಸಿದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಕ್ರಿಸ್ಪಿಯಾಗಿದೆ. ಈ ರೀತಿ ಒಂದು ತಗೊಂಡು ಒಂದು ಈ ಥರ ಹಿಂಗೆ ಸವರ್ತಾ ಇದ್ರೆ ಸೌಂಡ್ ಬರ್ತಾ ಇದೆ. ಮತ್ತು ಬೆಂದಿರೋದು ಅಷ್ಟೇ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ.
ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಈಗ ಹೊರಗಡೆ ಎಲ್ಲ ತಗೊಂಬಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿಯಾಗಿ ಮನೇಲಿ ಎಲ್ರಿಗೂ ಮಾಡ್ಕೊಂಡು ಜೊತೆನಲ್ಲಿ ನಾವು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಚಟ್ನಿ ಜೊತೆಗಾದ್ರೂ ತಿನ್ಬೋದು, ಬರೀದಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಾಸ್ ಬೇಕಾದ್ರೂ ಹಾಕೊಂಡು ನಾವು ತಿನ್ಬೋದು. ಸ್ನಾಕ್ಸ್ ಆಗಿಯೂ ತಿನ್ಬೋದು, ಊಟದ ಜೊತೆಗೂ ತಿನ್ಬೋದು. ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.